ಶ್ರುತಿ ಪಾಟೀಲ್. ಬಾಹುಬಲಿ ಸಿನಿಮಾವನ್ನ ನೀವೆಲ್ಲ ನೋಡೇ ಇರ್ತೀರಾ. ಇನ್ನು ಪ್ರಭಾಸ್ ಅವರ ಲುಕ್, ಖದರ್, ಮ್ಯಾನರಿಸಮ್ಗಂತೂ ಫಿದಾ ಆಗದವ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ 6,000 ಮದುವೆ ಪ್ರಪೋಸಲ್ ಬಂದಿತ್ತಂತೆ ಬಾಹುಬಲಿ ಪ್ರಭಾಸ್ ಅವ್ರಿಗೆ. ಅಷ್ಟೊಂದು ಡಿಮ್ಯಾಂಡ್ ಅಂತೀರಾ? ಅದನ್ನೂ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಇದು ವಿಶ್ವಾದ್ಯಂತ ಬಾಹುಬಲಿ 2 ಚಿತ್ರ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈ ಚಿತ್ರದ ಮೂಲಕ ಪ್ರಭಾಸ್ ತಮ್ಮ ಕದರನ್ನ ತೋರಿಸಿದ್ದಾರೆ. ಮತ್ತೊಂದು ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ, ಪ್ರಭಾಸ್ ಬಾಹುಬಲಿ ಶೂಟಿಂಗ್ ನಿಂದಾಗಿ ಕಳೆದ 5 ವರ್ಷದಲ್ಲಿ ಸರಿಸುಮಾರು 6,000 ಮದುವೆ ಪ್ರಪೋಸಲ್ಗಳನ್ನ ರಿಜೆಕ್ಟ್ ಮಾಡಿದಾರಂತೆ. ಬಾಹುಬಲಿ ಶೂಟಿಂಗ್ ನಲ್ಲಿ ಮುಳುಗಿ ಹೋಗಿದ್ದ ಪ್ರಭಾಸ್ ತಮಗೆ ಬಂದ ಸಾಲು ಮದುವೆ ಪ್ರಪೋಸಲ್ಗಳನ್ನ ತಿರಸ್ಕರಿಸಿದ್ದಾರಂತೆ. ಅಷ್ಟೇ ಅಲ್ಲದೆ ಸಿನಿಮಾಗಾಗಿ ಮದುವೆ ಯೋಜನೆಯನ್ನ ಮುಂದೂಡಿದ್ದಾರಂತೆ ಪ್ರಭಾಸ್. ಕಳೆದ ತಿಂಗಳ ಏಪ್ರಿಲ್ 28ರಂದು ಬಿಡುಗಡೆಯಾಗಿದ್ದ ಬಾಹುಬಲಿ 2 ಚಿತ್ರ ವಿಶ್ವಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇತ್ತು. ಇನ್ನು ಬಾಹುಬಲಿ 2 ಚಿತ್ರ ಭಾರತದ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಧೂಳಿಪಟ ಮಾಡಿದೆ. ಜಗತ್ತಿನಾದ್ಯಂತ 9,000 ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದ್ದ ಚಿತ್ರ ಕೆಲವೇ ದಿನಗಳಲ್ಲಿ 1,000 ಕೋಟಿ ಕ್ಲಬ್ ಸೇರಲಿದೆ. ಒಟ್ಟಾರೆ ಬಾಹುಬಲಿ ಸಿನಿಮಾಗಾಗಿ ತಮ್ಮ 5 ವರ್ಷವನ್ನ ಟೈಮ್ನ ಮೀಸಲಿಟ್ಟಿದ್ದ ಪ್ರಭಾಸ್ ಅವರು ಮದ್ವೆನ ಮುಂದೂಡಿದ್ರು. ಅಷ್ಟೇ ಅಲ್ಲದೆ ಬರೋಬ್ಬರಿ 6,000 ಮದ್ವೆ ಪ್ರಪೋಸಲ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಜಾನು ಬಾಹುಬಲಿ ಪ್ರಭಾಸ್ 6,000 ಮದ್ವೆ ಪ್ರಪೋಸಲ್ಗಳನ್ನ ರಿಜೆಕ್ಟ್ ಮಾಡಿದ್ದು ಹೇಗಿತ್ತು ಅಂತ. ಸೊ ಇನ್ನು ಒಂದ್ ಕಡೆ ಅಭಿಮಾನಿಗಳಿಗೆ ಈ ವಿಷಯ ಖುಷಿ ಕೊಟ್ರೆ, ಮತ್ತಷ್ಟು ಅಭಿಮಾನಿಗಳಿಗೆ ಬೇಸರ ಕೂಡ ತರಿಸಿದೆ. ಇನ್ನು ಪ್ರಭಾಸ್ ಮೇಲೆ ನಿಮ್ಗೆ ಏನಾದ್ರೂ ಕ್ರಶ್ ಇದ್ರೆ ನೀವು ಕೂಡ ಮದ್ವೆ ಪ್ರಪೋಸಲ್ ನ ಕಳಿಸಬಹುದು. ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಸೊ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.